ಆ್ಯಕ್ಚುಲಿ ಈ ಬುಕ್ ಫುಲ್ಲು ಒಂದೇ ಒಂದು ಕನ್ನಡ ವರ್ಡ್ ಇಲ್ಲವೇ ಇಲ್ಲ. ಅಂದರೆ ಕನ್ನಡದವ್ರು ಯಾರೂ ಬಂದಿಲ್ಲ ಇಲ್ಲಿ ಈ ಮನೆಗೆ. ಸೊ ನಾನು ಇವಾಗ ಕನ್ನಡದಲ್ಲಿ ಬರೀತೀನಿ, ನೋಡ್ತಾ ಇದ್ದೀನಿ. ಎಲ್ರಿಗೂ ಶುಭೋದಯ. ಇದು ನನ್ನ ರಾಜ್ಗಢ್ ಟು ತೋರ್ನಾ ಟ್ರೆಕ್ಕಿಂಗ್ನ ಡೇ 2 ಬ್ಲಾಗ್. ಇನ್ನೂ ತನಕ ಡೇ 1 ಬ್ಲಾಗ್ನ ನೀವು ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಪ್ಲೀಸ್ ಹೋಗಿ ಡೇ 1 ಬ್ಲಾಗ್ನ ನೋಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಆ್ಯಂಡ್ ಎಸ್, ಇವಾಗ ನಾವಿದ್ದೀವಿ ರಾಜ್ಗಢ್ ಫೋರ್ಟಲ್ಲಿ. ಇಲ್ಲಿಂದ ತೋರ್ನಾಕ್ಕೆ ಹೋಗಬೇಕು. ಸಮಯ ಸರಿಸುಮಾರು ಬೆಳಿಗ್ಗೆ 6 ಗಂಟೆ ಆಗ್ತಾ ಇದೆ. ಸನ್ರೈಸ್ ಇನ್ನೇನು ಆಗಬೇಕು. ಇವಾಗ ನಾವಿಲ್ಲಿ ಸನ್ರೈಸ್ ನೋಡೋಕೆ ನಿಲ್ತಾ ಇಲ್ಲ, ತೋರ್ನಾಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ಥಿಂಗ್, ಇಲ್ಲಿ ನಿಮಗೆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ಸದರ್ ಅಂತ ಕರೀತಾರೆ. ಈ ಬಿಲ್ಡಿಂಗ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಇಲ್ಲಿಂದ ಆ ತುದಿಯಲ್ಲಿ ಸಿಂಹಗಢ್ ಫೋರ್ಟ್ ಕಾಣಿಸುತ್ತೆ. ಅದಕ್ಕೆ ಮೊದಲು ಕೊಂಡಾನ ಫೋರ್ಟ್ ಅಂತ ಹೇಳ್ತಾ ಇದ್ರು. ಅದು ಫಸ್ಟ್ ಮೊಘಲರ ಕೈಯಲ್ಲಿತ್ತು. ಅದನ್ನ ಮತ್ತೆ ವಾಪಸ್ ಶಿವಾಜಿ ಮಹಾರಾಜ್ ಅವರು ತಮ್ಮ ವಶ ಮಾಡ್ಕೋಬೇಕು ಅಂತ, ಅದ್ರ ಮೇಲೆ ಯುದ್ಧ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡ್ತಾರೆ. ಏನಕ್ಕಂತಂದ್ರೆ ಅಲ್ಲಿರೋ ಮೊಘಲ್ ಇದ್ರಲ್ಲ, ಅವ್ರು ತುಂಬ ಆ ಕಡೆ ಈ ಕಡೆ ಸರೌಂಡಿಂಗಲ್ಲಿರೋರಿಗೆ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ರು. ಆ ರೀಸನಿಗೋಸ್ಕರ ಈಗ ಅದಕ್ಕೆ ಯುದ್ಧ ಮಾಡಬೇಕು. ಈಗ ಯುದ್ಧಕ್ಕೆ ಯಾರಿಗೆ ಕಳಿಸ್ಬೇಕು? ತಾನಾಜಿ ಅವರಿಗೆ ಗೊತ್ತಿಲ್ಲದೆ ಇರೋ ಥರ ಪ್ಲ್ಯಾನ್ ಮಾಡ್ತಾರೆ. ಯಾಕೆ ಅಂತಂದರೆ ತಾನಾಜಿ ಅವ್ರ ಮಗಂದು ನೆಕ್ಸ್ಟ್ ಡೇ ಮದುವೆ ಇರುತ್ತೆ. ಸೊ ತಾನಾಜಿ ಅವ್ರನ್ನ ಕಳ್ಸೋಕ್ಕೆ ಶಿವಾಜಿ ಮಹಾರಾಜ್ ಅವ್ರಿಗೆ ಇಷ್ಟ ಇರಲ್ಲ. ಆದರೆ ಅದು ಹೇಗೋ ತಾನಾಜಿ ಅವ್ರಿಗೆ ಗೊತ್ತಾಗಿ, ಇಲ್ಲ ನಾನೇ ಹೋಗ್ತೀನಿ, ನಾನೇ ಯುದ್ಧ ಮಾಡ್ತೀನಿ ಅಂತ ಹೇಳಿ ಅವ್ರು ಹೋಗ್ತಾರೆ. ಅಲ್ಲಿ ಯುದ್ಧ ಮಾಡಿ ಆ ಫೋರ್ಟನ್ನು ಗೆಲ್ತಾರೆ ಕೂಡ. ಆದರೆ ಯುದ್ಧದಲ್ಲಿ ತಾನಾಜಿಯವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಈ ಯುದ್ಧಕ್ಕೆ ಹೋಗೋ ಹಿಂದಿನ ದಿನ ಏನೇನು ಡಿಸ್ಕಷನ್ ಎಲ್ಲ ಮಾಡ್ತಾರಲ್ಲ, ಆ ಡಿಸ್ಕಷನ್ನೆಲ್ಲ ತಾನಾಜಿ ಅವರು, ಶಿವಾಜಿ ಮಹಾರಾಜರವರು ಹಾಗೆಯೇ ಅವರ ಆರ್ಮಿ ಇದೇ ಸದರಲ್ಲಿ ಕೂತು ಡಿಸ್ಕಷನ್ ಮಾಡಿರ್ತಾರೆ. ತಾನಾಜಿಯವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಜಾಸ್ತಿನೇ ಇದೆ. ಇನ್ನೊಂದು ದಿನ ನಾನು ಸಿಂಹಗಢ್ಗೆ ಹೋದಾಗ ನಿಮ್ಮ ಪಕ್ಕ ಅವ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ಬನ್ನಿ, ನಾವು ನಮ್ಮ ಪಯಣನ ತೋರಣ ಕಡೆ ಶುರು ಮಾಡೋಣ. ಈ ಒಂದು ಬಾಗಿಲೇನಿದೆ, ಈ ಬಾಗಿಲಿಂದ ನಾವು ಹೋದರೆ ಸಂಜೀವನಿ ಮಾಚಿಗೆ ಹೋಗ್ತೀವಿ. ಅಲ್ಲಿಂದ ನೆಕ್ಸ್ಟ್ ಇಳ್ಕೊಂಡು ಹೋದರೆ ಕೆಳಗಡೆ ತೋರಣ ಕಡೆ ಹೋಗ್ತೀವಿ. ನಾನು ಫಸ್ಟು ಈ ಬಾಗಿಲು ದಾಟ್ಬಿಟ್ರೆ ಈ ಫೋರ್ಟ್ ಮುಗೀತು ಅಂತ ಅಂದ್ಕೊಂಡೆ. ಆಮೇಲೆ ತುಂಬ ಮುಂದೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಸಂಜೀವನಿ ಮಾಚಿ ಇದೆ ಆ್ಯಂಡ್ ಫೋರ್ಟ್ ಸಿಕ್ಕಾಪಟ್ಟೆ ದೊಡ್ಡ ಇದೆ ಅಂತ. ಆವಾಗಲೇ ನನಗೆ ಅರ್ಥ ಆಗಿದ್ದು. ಈ ಏನು ಜಾಗ ಇದೆಯಲ್ಲ, ಇದು ಇವಾಗ ಫುಲ್ ಡ್ರೈ ಆಗಿದೆ. ಬಟ್ ಮಳೆಗಾಲದಲ್ಲಿ ಮಾತ್ರ ಸ್ವರ್ಗದ ಥರ ಕಾಣಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಮಳೆಗಾಲದಲ್ಲಿ ಕೂಡ ನಾನು ಈ ಜಾಗಕ್ಕೆ ವಿಸಿಟ್ ಮಾಡ್ತೀನಿ. ಬಿಕಾಸ್ ಒಂದು ಕ್ರೇವಿಂಗ್ ಆಗ್ತಿದೆ. ಮಳೆಗಾಲದಲ್ಲಿ ನಾನು ಅಲ್ಲಿ ನಿಂತು ನೋಡಬೇಕು ಈ ಜಾಗ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ. ಬಿಕಾಸ್ ನಾನು ಈ ಫೋಟೋಸಲ್ಲೆಲ್ಲ ನೋಡಿದ್ದೆ, ತುಂಬಾ ಗ್ರೀನ್ರಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಇವಾಗ ಏನು ಈ ದಾರಿ ಕಾಣಿಸ್ತಿದೆಯಲ್ಲ, ಈ ದಾರಿಲಿ ಹೀಗೆ ಹೋದರೆ ನಮಗೆ ಸಂಜೀವಿನಿ ಮಾಚಿ ಸಿಗುತ್ತೆ. ಬನ್ನಿ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ತೋರಣ ಫೋರ್ಟು ಅಲ್ಲಿದೆ. ನಾವೀಗ 21 ಮೌಂಟೇನ್ಸ್ ಬರುತ್ತೆ, ಇದನ್ನು ದಾಟ್ಕೊಂಡು ಹೀಗೆ ತೋರಣ ಫೋರ್ಟಿಗೆ ಹೋಗಬೇಕು. ಈಗ 15-17 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಆಗುತ್ತೆ ಅಂತ ಮನ್ಸು ಮಾಡ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ನೋಡೋಣ. ಬನ್ನಿ, ಈಗ ನಾನು ನಿಮಗೆ ಸಂಜೀವನಿ ಮಾಚಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇಲ್ಲೊಂದು ವ್ಯೂ ತೋರಿಸ್ತೀನಿ. ಸೀರಿಯಸ್ಲಿ ಸ್ವರ್ಗದ ಥರ ಇರುತ್ತೆ. ಏನಂತ ಅಂದರೆ ಸನ್ರೈಸು. ಎಸ್, ರಾಜ್ಗಢ್ ಫೋರ್ಟು ಸನ್ರೈಸಿಗೆ ತುಂಬ ಫೇಮಸ್ಸು. ಆ್ಯಂಡ್ ಸನ್ಸೆಟ್ ನೋಡಬೇಕು ಅಂದರೆ ಸಿಂಹಗಢ್ ಫೋರ್ಟಿಗೆ ಹೋಗಬೇಕು. ನೀವು ನನ್ನ ಚಾನಲ್ನ ಮೊದಲಿಂದನೂ ನೋಡ್ತಾ ಇದ್ರಿ ಅಂತಾನೆ ನಾನು ಆಲ್ರೆಡಿ ಸಿಂಹಗಢ್ ಫೋರ್ಟಲ್ಲಿ ಸನ್ಸೆಟ್ ಹೇಗೆ ಕಾಣಿಸುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಆ್ಯಂಡ್ ಬನ್ನಿ, ಇವಾಗ ವ್ಯೂ ತೋರಿಸ್ತೀನಿ. 1, 2, 3 ನೋಡಿ ವ್ಯೂ ಹೆಂಗಿದೆ ಅಂತ. ಇಷ್ಟ ಆಯಿತಾ? ಸೀರಿಯಸ್ಲಿ ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಆ ಥರ ಇತ್ತು ವ್ಯೂ ಮಾತ್ರ. ಆ್ಯಂಡ್ ಇದೇ ನೋಡಿ ಸಂಜೀವನಿ ಮಾಚಿ. ಇಲ್ಲಿ ನೀವು ನೋಡ್ಬೋದು ಮಿಡ್ಲಲ್ಲಿ ಬಾವಿಗಳು, ಅದೆಲ್ಲ ನೀರಿನ ವ್ಯವಸ್ಥೆಗೋಸ್ಕರ ಮಾಡಿರೋದು. ಆ್ಯಂಡ್ ಸೈನಿಕರಲ್ಲಿ ನಿಂತು ಕಾಯ್ತಾ ಇರ್ತಾರೆ, ಅವರಿಗೆಲ್ಲ ಕುಡಿಯೋಕ್ಕೆ ನೀರು ಬೇಕಲ್ವ, ಆ ರೀಸನ್ನಿಗೋಸ್ಕರ. ಈ ಫೋರ್ಟ್ ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂತ ಅಂದರೆ, ಇಲ್ಲಿಂದ ಒಂದು ಹೋಲ್ ಇದೆ. ಈ ಹೋಲಿಂದ ಕರೆಕ್ಟಾಗಿ ನೋಡಿದ್ರೆ ಕೆಳಗಡೆ ಒಂದು ಬಾಗಿಲಿದೆ, ಅದು ಕರೆಕ್ಟಾಗಿ ಕಾಣಿಸುತ್ತೆ. ಯಾರಾದರೂ ಒಳಗಡೆ ಎಂಟರ್ ಆದರೆ ಇಲ್ಲಿ ನಿಂತಿರೋ ಸೈನಿಕರಿಗೆ ಗೊತ್ತಾಗುತ್ತೆ ಯಾರು ಬರ್ತಿದ್ದಾರೆ ಅಂತ. ಆ್ಯಂಡ್ ಇದು ಇನ್ನೊಂದು ಚೋರ್ ದರ್ವಾಜ. ನಾನು ಫಸ್ಟ್ ವಿಡಿಯೋದಲ್ಲಿ ಒಂದು ತೋರಿಸಿದ್ದೆ, ಅದು ಚೋರ್ ದರ್ವಾಜನೇ. ಆ್ಯಂಡ್ ಇದು ಕೂಡ ಚೋರ್ ದರ್ವಾಜನೇ. ಮುಂದೆ ಎಲ್ಲಿದೆ ಅಂತ ನೋಡೋಣ ಬನ್ನಿ. ಏನೋ ಗೊತ್ತಾ, ಹಿಸ್ಟ್ರಿ ಬುಕ್ಕಲ್ಲಿ ಒಂದು ಚೂಚೂರು ಮೆನ್ಷನ್ ಮಾಡಿರ್ತಾರೆ, ಬಟ್ ಇಲ್ಲಿ ಬಂದಾಗಲೇ ಗೊತ್ತಾಗುತ್ತೆ ರಿಯಲ್ ಆಗಿ ಏನಿದೆ ಹೆಂಗಿದೆ ಅಂತ. ಇದು ಚಲೆ ಗಿರೆ
ರಾಜ್ಘಾಟ್ ಫೋರ್ಟಿಂದ ಇವಾಗ ಬಂದ್ವಿ. ತೋರಣ ಫೋರ್ಟು ಅಲ್ಲಿದೆ, ಅಲ್ಲಿಂದ ಇಳ್ಕೊಂಡು ಬಂದ್ವಿ. ನೋಡೋಕೆ ಈಸಿ ಅನಿಸುತ್ತೆ, ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಟಫ್ ಆಗಿತ್ತು. 2 ಸಲ ಮೊಬೈಲ್ ಕೂಡ ಬೀಳ್ಸಿದ್ವಿ. ಬನ್ನಿ ಹೋಗೋಣ. ಬನ್ನಿ ಹೀಗೆ ಹೋಗ್ತಾ ತೋರಣ ಫೋರ್ಟ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ನಾನು ಇವಾಗ ನಿಮಗೆ ಕೊಡ್ತೀನಿ. ತೋರಣ ಫೋರ್ಟಿಗೆ ಫಸ್ಟ್ ಹೆಸರು ಬಂದು ಪ್ರಚಂಡಗಡ ಅಂತ ಇರುತ್ತೆ. ಅದಾದಮೇಲೆ ಅದನ್ನು ತೋರಣ ಅಂತ ರೀನೇಮ್ ಮಾಡ್ತಾರೆ ಶಿವಾಜಿ ಮಹಾರಾಜ್ ಅವರು. ಆ್ಯಂಡ್ ಈ ಫೋರ್ಟನ್ನು ಇವರು ಅವರ 16 ವರ್ಷ ಇರುವಾಗ ಗೆದ್ಕೊತಾರೆ. ಅದು ಇವರು ಗೆದ್ದಿರುವಂಥ ಮೊದಲ ಫೋರ್ಟ್ ಶಿವಾಜಿ ಮಹಾರಾಜ್ ಅವರು. ಹಾಗೇನೆ ಇದು ಪುಣೆ ಡಿಸ್ಟಿಕ್ಕಿನ ಲಾರ್ಜೆಸ್ಟ್ ಫೋರ್ಟ್ ಕೂಡ ಹೌದು. ಪ್ರಯಾಸಪಟ್ಟು ಈ ರೋಡ್ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಬಂದಾಯಿತು. ಇವಾಗ ಹೀಗೆ ಹೋಗ್ಬೇಕು ತೋರಣಗೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ತೋರಣ. ಈಗ ಒಂದು ಚಿಕ್ಕ ಬ್ರೇಕ್. ಇಲ್ಲಿಂದ ನಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 45% ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಹನುಮಾನ್ ಗುಡಿ ಇದೆ. ಸೊ ಆಶೀರ್ವಾದ ತೊಗೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತು ನೀರ್ಗಿರೆಲ್ಲ ಕುಟ್ಕೊಂಡು ಮುಂದೆ ಹೋಗ್ತೀವಿ. ಹೀಗೇ ಹೋಗ್ಬೇಕು. बनी ಸ್ವಲ್ಪ ನೀರು ಕುಡಿಯೋಣ. हे तुमच्या अशी उतरा आता मागायला मला 4 वेळा विचारले कचरे बाबा कहा पे तुम्ही इथे चालली होती इकडे खाली राहणार तेव्हा बोललेलं ऐकलं तेव्हा मी म्हणलं कोण आहे तिकडे यावं. येणारच आहे. आता तोरण दोघं जण आली ती तिथलं जाऊन तिथं ताक घेतलं माघारी. ಆಂಟಿ ಏನೋ ಹೇಳ್ತಿದ್ದಾರೆ, ನನಗೇನು ಅರ್ಥ ಆಗ್ತಿಲ್ಲ. ಊಟ ತಿಂಡಿದೆ ದೊಡ್ಡ ಪ್ರಾಬ್ಲಮ್ ಇತ್ತು. ಇಲ್ಲೊಬ್ರು ಅವರೇ ಅಜ್ಜ ಅಜ್ಜಿ ಸ್ಟೇ ಮಾಡ್ತಿದ್ರಾ, ಅವರು ಇದೆಲ್ಲ ಅಂತ ಯಾರೋ ಹೇಳಿದರು ನಮಗೆ, ಅವ್ರು ಇವಾಗಿಲ್ಲ ಅಂತ. ಬಟ್ ಗಾಡ್ಸ್ ಗ್ರೇಸ್ ಅಜ್ಜಿ ಇಲ್ಲಿ ನಮಗೆ ಸಿಕ್ಕಿದ್ರು. ಆ್ಯಂಡ್ ಇವಾಗ ಅವ್ರ ಹತ್ರನೇ ಊಟ ಇಸ್ಕೊಳ್ಳೋದು. ನೀರು ಕೂಡ ಇಲ್ಲ ನಮ್ಮ ಹತ್ರ ಜಾಸ್ತಿ. ಒಂಥರ ಜೀವ ಬಂದಂಗೆ ಆಯಿತು, ಸೀರಿಯಸ್. ಈಗ ನಾವು ಅವ್ರ ಮನೆಗೆ ಹೋಗ್ತಿದ್ದೀವಿ. ಏನಂತಂದರೆ ಈ ದಟ್ಟವಾದ ಕಾಡು ಮಧ್ಯೆ ಇದು ಒಂದೇ ಮನೆ ಇರೋದು. ಅದು ಅಜ್ಜ ಅಜ್ಜಿ ಇರ್ತಾರೆ, ಅವ್ರಿಗೆ ಕಚರೆ ಬಾಬಾ ಅಂತ ಕರೀತಾರೆ. ಹೆಂಗಿರ್ತಾರೋ ಈ ಕಾಡಲ್ಲಿ ಅದು ದೇವರಿಗೆ ಗೊತ್ತು. ಸೀರಿಯಸ್ ಏನಾದ್ರು ಹೆಲ್ತ್ ಇಶ್ಯೂಸ್ ಆಯಿತು ಅಂದರೆ ಹಾಸ್ಪಿಟಲ್ಗೆ ಹೋಗೋಕ್ಕೂ ಕಷ್ಟ. ಅವ್ರ ಮನೆಗೆ ಹೋಗೋಣ, ಹೋಗಿ ನೋಡೋಣ ಹೆಂಗಿದೆ ಅಲ್ಲಿ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ. ಪಾಪ ನಮಗೋಸ್ಕರ ಹಾಸಿ ಕೊಡ್ತಿದ್ದಾರೆ ಕೂತ್ಕೊಳ್ಳೋಕ್ಕೆ. ಬನ್ನಿ ಬಾಯ್ಸ್. ಶೂ ಬಿಚ್ಚಿದ ಕಾಲೆಲ್ಲ ಫುಲ್ಲು ಹೀಗಾಗಿದೆ. ಇಲ್ಲಿ ಸಿಕ್ಕಾಬಟ್ಟೆ ನೋವಿದೆ, ಗೊತ್ತಿಲ್ಲ ಇನ್ನೂ ಹಾಫ್ ವೇ ಬಂದಿದ್ದೀವಿ ಅಷ್ಟೇ. ಡಿಫ್ರೆಂಟ್ ಥಿಂಗ್ ತೋರಿಸ್ತೀನಿ. ಈ ಅಮ್ಮ ಇದ್ರಲ್ಲ, ಅವ್ರ ಹತ್ರ ಒಂದು ಬುಕ್ ಇದೆ, ಅದೊಂಥರ ಡೈರಿ ಥರ. ಏನಂತಂದರೆ ಇಲ್ಲಿಗೆ ಯಾರ್ಯಾರು ಬರ್ತಾರಲ್ಲ ವಿಸಿಟರ್ಸು, ಆ ಬುಕ್ಕಲ್ಲಿ ಬರೆದ್ಬಿಟ್ಟು ಹೋಗ್ತಾರೆ. ಲೈಕ್ ಅವ್ರ ಜರ್ನಿ ಹೆಂಗಿತ್ತು, ಏನೇನು ನೋಡಿದ್ರು, ಹೆಂಗೆ ಫೀಲ್ ಆಯಿತು, ಅದನ್ನೆಲ್ಲ ಬರೆದ್ಬಿಟ್ಟು ಹೋಗ್ತಾರೆ. ಬುಕ್ ತೋರಿಸಿ. ಇಲ್ಲಿದೆ ನೋಡಿ, 1 ಸೆಕೆಂಡ್ ಕರೆಕ್ಟಾಗಿ ತೋರಿಸಿ. एक इंग्लिश में था ना, इंग्लिश में नहीं था, एक था इधर मी एंड माय फ्रेंड आर हाँ ಎಷ್ಟು ಚಂದ ಅಲ್ಲ. ಆ್ಯಕ್ಚುಲಿ ಈ ಬುಕ್ ಫುಲ್ಲು ಒಂದೇ ಒಂದು ಕನ್ನಡ ವರ್ಡ್ ಇಲ್ಲ, ಕನ್ನಡ ವರ್ಡ್ ಇಲ್ಲವೇ ಇಲ್ಲ. ಅಂದರೆ ಕನ್ನಡದವ್ರು ಯಾರೂ ಬಂದಿಲ್ಲ ಇಲ್ಲಿ ಈ ಮನೆಗೆ. ಸೊ ನಾನು ಇವಾಗ ಕನ್ನಡದಲ್ಲಿ ಬರೀತೀನಿ, ನೋಡ್ತಾ ಇರಿ. ಬರ್ದಿದ್ದೀನಿ ಪೂರ್ತಿ ಕನ್ನಡದಲ್ಲಿ, ಏನೇನು ಬರ್ದಿದ್ದೀನಿ ಅಂತ ನೋಡಿ. ಕಾಣಿಸ್ತಿಲ್ಲ ಅಂದರೆ ಫೋಟೋ ತೆಗೆದು ಸೈಡಲ್ಲಿ ಹಾಕಿರ್ತೀನಿ, ಓದಿ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ನಾನೇ ಬರ್ದಿರೋದು ಕನ್ನಡದಲ್ಲಿ. ಜೈ ಮಡಿಪುಲಕೇಶಿ, ಜೈ ಕರ್ನಾಟಕ. ಮಜ್ಜಿಗೆ ಕೊಟ್ಟಿದ್ದಾರೆ, ಇದೇ ಬೇಕಿತ್ತು ನನಗೆ. ರೆಸ್ಟ್ ಆಯಿತು. ಊಟಕ್ಕೆ ಒಳಗಡೆ ಹಾಕಿದಾರಂತೆ, ಬಡಿಸಿದಾರಂತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಕುತ್ಕೊಂಡು ಊಟ ಮಾಡಬೇಕು. ಬನ್ನಿ. ಈಗ ನಾವು ಮಾಡ್ತಿರೋದು ಈ ಕಡೆ ಊಟನೂ ಅಲ್ಲ ಬ್ರೇಕ್ಫಾಸ್ಟ್ ಅಲ್ಲ, ಇದರ ಮಿಡ್ಲಲ್ಲಿ ಮಾಡ್ತಿದ್ದೀವಿ. ಅಂದರೆ 11 ಗಂಟೆ ಟೈಮಿಂಗಲ್ಲಿ. ನಾವು ಆಲ್ರೆಡಿ ನಮ್ಮ ಹತ್ರ ತೊಗೊಂಡೋಗಿ ಚಪಾತಿ ಎಲ್ಲ ಇತ್ತು, ಅದ್ರ ಜೊತೆಗೆ ನಾವು ಇವ್ರ ಹತ್ರ ಒಂದು 5 ರೊಟ್ಟಿ ತೊಗೊಂಡ್ವಿ. ಇಲ್ಲಿಂದ ಊಟ ಮುಗಿಸ್ಕೊಂಡು ನಾವು ನಮ್ಮ ಪ್ರಯಾಣನ ಶುರು ಮಾಡಿ 75% ಬಂದಿದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ ತೋರಣ. ಏನು ಕಾಮಿಡಿ ಏನು ಅಂತಂದರೆ, ನಾವಲ್ಲಿ ಊಟಕ್ಕೆ ನಿಂತಿದ್ವಲ್ಲ, ಒಬ್ಬರು ಅಜ್ಜ ಇದ್ರು ಅಂತೆಲ್ಲ ನಿಮ್ಗೆ ಹೇಳಿದ್ನಲ್ಲ. 5 ಅಕ್ಕಿ ರೊಟ್ಟಿ,
ಇಷ್ಟಿಷ್ಟೇ ಅದಕ್ಕೆ ಒಂದು ಪಲ್ಯ ಥರ, ಆಮೇಲೆ ಒಂದು ಬಾಟ್ಲ್ ನೀರು ಅಂದರೆ ಬಿಸ್ಲರಿ ಬಾಟ್ಲಲ್ಲ, ಅವು ತಂದು ಇಟ್ಕೊಂಡಿರೋದು ಒಂದು ಬಾಟ್ಲ್ ನೀರು ತುಂಬಿಕೊಟ್ಟಿದ್ದಕ್ಕೆ. ಬಿಲ್ ಎಷ್ಟಾಯಿತು ಕೇಳಿದ್ರೆ 1000 ರೂಪೀಸ್ ಅಂದರು. ಓಹ್, ಒಂದ್ಸಲ ಶಾಕ್ ಆಗೋಯ್ತು, ಇನ್ನದಲ್ಲಿ ಅಲ್ಲೇ ಕರಗ್ದಂಗೆ ಆಯಿತು. 5 ರೊಟ್ಟಿ ಅಷ್ಟೇ, ಅಕ್ಕಿ ರೊಟ್ಟಿ. ಆಮೇಲಂತೂ ಕನ್ವಿನ್ಸ್ ಮಾಡಿ ಚೂರು ಕಡಿಮೆ ಮಾಡಿದ್ರು. ಅದಾದಮೇಲೆ ನೋಡ್ತೀವಿ ನಮ್ಮ ಹತ್ರ ಕ್ಯಾಶೇ ಇರಲಿಲ್ಲ ಯಾರ ಹತ್ರನೂ. ಅವ್ರ ಹತ್ರ ಫೋನ್ಪೇ ಇಲ್ಲ. ಆ್ಯಂಡ್ ಅವ್ರ ಪಾಪ ವಯಸ್ಸಾದವ್ರ ಹತ್ರ ಎಲ್ಲಿರುತ್ತೆ ಫೋನ್ಪೇ, ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಕೊನೆಗೆ ಅಂತೂ ಏನೇನೋ ಮಾಡಿ ಅವ್ರ ರಿಲೇಟಿವ್ಸ್ ಯಾರ್ದೋ ನಂಬರ್ ಇಸ್ಕೊಂಡು ಅವರಿಗೆ ಫೋನ್ಪೇ ಮಾಡಿ ಆಮೇಲೆ ಬಂದ್ವಿ. ಬೆಟರ್ ಅಂತ ಅಂದರೆ ನಿಮಗೆ ಕೆಳಗಡೆ ಬೇಸ್ಮೆಂಟಲ್ಲೇ ಸಿಗುತ್ತೆ ಊಟ. ನಿನ್ನೆ ನೈಟ್ ಅಲ್ಲಿಂದನೇ ತೊಗೊಂಡು ಬಂದಿದ್ವಿ. ಆ್ಯಂಡ್ ಅಲ್ಲಿ ಮಿಡ್ಲಲ್ಲಿ ನೈಟು ಅಥವಾ ಮಾರ್ನಿಂಗ್ ಬರ್ತಾರೆ ಕೇಳಲಿಕ್ಕೆ ಊಟ ಬೇಕಾ ಆ ಥರ ಅವ್ರ ಹತ್ರ ಹೇಳಿದ್ರೆ ಅವರು ರೆಡಿ ಮಾಡ್ಕೊಂಡು ಬಂದು ಕೊಡ್ತಾರೆ. ಅಲ್ಲಿಂದನೇ ತೊಗೊಂಡು ಬರೋದು ಬೆಟರು. ಬಿಕಾಸ್ ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅವ್ರು ಹೇಳ್ತಾರೆ 1000 ಅದು ಇದು ಅಂತೆಲ್ಲ, ಬಟ್ ನಾವು ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ಕಡಿಮೆ ಮಾಡಿ. ಇವಾಗೇನು ಅಷ್ಟು ಸುಸ್ತನಿಸ್ತಿಲ್ಲ, ಅರೌಂಡ್ 1:30 ಇದೆ. ಬಿಸಿಲಿಂದ ಎತ್ತಿ ಮೇಲೆ ಇದ್ರೂ ಅಷ್ಟೇನು ಸುಸ್ತು ಅನ್ನಿಸ್ತಿಲ್ಲ, ಬಿಕಾಸ್ ಸ್ವಲ್ಪ ಟೈಮು ರೆಸ್ಟ್ ಮಾಡಿದ್ವಿ. ಇನ್ನೇನು ರಿಮೈನಿಂಗ್ 3-4 ಕಿಲೋಮೀಟರ್ಸ್ ಅನಿಸುತ್ತೆ. ಬನ್ನಿ ಹೋಗೋಣ. ಕಾಣಿಸ್ತಿದ್ಯಾ ಅಲ್ಲಿ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಹತ್ತಿದ್ರೆ ಮುಗೀತು. ಬಟ್ ಇದು ಹತ್ತೋದು ಈಸಿ ಇಲ್ಲ, 90 ಡಿಗ್ರಿ ಹತ್ತಬೇಕು. ಬನ್ನಿ. ಆ್ಯಕ್ಚುಲಿ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿರೋದಲ್ವಾ, ಹೀಗೆ 21 ಹಿಲ್ಸ್ನ ದಾಟ್ಕೊಂಡು ಪಹಾಡ್ ದಾಟ್ಕೊಂಡು ಬಂದಾಯಿತು. ಇಲ್ಲಿ ತನಕ ಬರ್ಬೇಕಾದ್ರೆ ಏನೋ ಅನಿಸಿಲ್ಲ. ಇಲ್ಲಿ ಕಾಣಿಸ್ತಿಲ್ಲ ನಿಮಗೆ, ಹಿಂಗೆ ಡೀಪ್ ಇದೆ. ಅಷ್ಟೊತ್ತಿಗೆ 3 ಲೋಕ ನೋಡ್ದಂಗೆ ಆಯಿತು. ಅದಾದಮೇಲೆ ಇವಾಗ ಈ ಇದನ್ನ ಮೇಲೆ ಹತ್ತಬೇಕು. ಅಲ್ಲಿ ಏಣಿ ಆ ಥರ ಎಲ್ಲ ಇದೆ, ಮತ್ತು ಹಗ್ಗನೂ ಇದೆ, ಅದನ್ನ ಹಿಡ್ಕೊಂಡು ಹತ್ತಬೇಕು. ಒಂಥರ ಸಗದಾಗಿತ್ತು ಗುರು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ, ಒಂಥರ ಖುಷಿ ಆಗ್ತಿದೆ. ಬನ್ನಿ ಮುಂದೆ ಹೋಗೋಣ. ಕಾಣಿಸ್ತಿದೆಯಾ ರಸ್ತೆ, ನಾವು ಬಂದಿರೋದು ರಸ್ತೆ. ಓಕೆ, ಇಲ್ಲಿ ಹೆಂಗೆ ಹತ್ಕೊಂಡು ಬಂದ್ವಿ ಅಂತ ತೋರಿಸ್ತೀನಿ ನೋಡಿ ಇವಾಗ. ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಬೇಸಲ್ಲಿ ಇಲ್ಲಿ ರೆಸ್ಟ್ ತಗೊಂಡು ಬಂದ್ವಿ. ಇಲ್ಲಿ ಸಖತ್ ಡಿಫಿಕಲ್ಟ್ ಇತ್ತು. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಕಬ್ಬಿಣದ ಹಗ್ಗದ ಥರದ್ದು ಬಿಟ್ಟಿದ್ರು. ಲೆಟ್ಸ್ ಗೋ. ಪುನಃ ಫೋಟೋಲಿ ನಮಗೆ ಸಿಕ್ಕಿರೋ ಮೊದಲೇ ಮಾಚಿ ನಾಮ್ ಕ್ಯಾ ಬುದ್ಲಾ ಮಾಚಿ. ಮುಂದೆ ಅಷ್ಟೆಷ್ಟಿದೆ ಅಂತ ನೋಡೋಣ. ಇದು ನಾವು ಬಂದಿರೋ ಸೈಡಲ್ಲಿ ಸಿಕ್ಕಿರೋ ಫಸ್ಟ್ ಮಾಚಿ, ಬುದ್ಲಾ ಮಾಚಿ. ಬನ್ನಿ, ಲೆಟ್ಸ್ ಗೋ ಟುವರ್ಡ್ಸ್ ದ ಫೋರ್ಟ್. ಕಾಣಿಸ್ತಿತ್ತಲ್ಲ ಕೋಟೆಯಲ್ಲಿ, ಇದೇ ಜಾಗ ಅದು. ಸೊ ನಾವೀಗ ಇಲ್ಲಿ ಮೆಟ್ಲಿದೆ, ಇಲ್ಲಿ ಇದನ್ನ ಹತ್ಕೊಂಡು ಹಂಗೆ ಹೋಗ್ಬೇಕು. ಅದು ಹೋದ್ಮೇಲೆ ಕೋಟೆ ಸಿಗುತ್ತೆ. ಬನ್ನಿ ಹೋಗೋಣ. ಆ್ಯಂಡ್ ನೋಡ್ಬೋದು ನೇಚರ್ ಹೆಂಗೆ ಕಾಣಿಸ್ತಿದೆ ಅಂತ. ಇವಾಗ ಸಮ್ಮರ್ ಅಲ್ಲ, ಅಷ್ಟು ಗ್ರೀನ್ರಿ ಇಲ್ಲ, ಬಟ್ ರೈನಿ ಸೀಸನ್ ಆ್ಯಂಡ್ ವಿಂಟರಲ್ಲಿ ಮಾತ್ರ ಸ್ವರ್ಗ ಥರ ಕಾಣಿಸುತ್ತೆ ಇದು. ಲೆಟ್ಸ್ ಗೋ. ಆಯಿತು, ಇನ್ನೇನು ಬಂದ್ವಿ ಫೋರ್ಟ್ ಹತ್ರ. ಇಲ್ಲಿಂದ ಸ್ಟೆಪ್ಸ್ ಇದೆ, ಇಲ್ಲಿಂದ ಹತ್ತೋಗಿ ಅಲ್ಲಿಂದ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಅಲ್ಲಿಂದ ನಾನು ವ್ಯೂ ತೋರಿಸ್ತೀನಿ ಮೇಲೆ ಹೋದ್ಮೇಲೆ. ಇವಾಗ ಇಲ್ಲಿ ನೋಡಿಬಿಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಬನ್ನಿ ಹೋಗೋಣ. ಇದೇನಿದೆಯಲ್ಲ ಕೊಂಕಣ್ ಸರ್ವಾಸ ಅಂತ ಹೇಳ್ತಾರೆ. ಇಲ್ಲಿ ಬಾಗಿಲಿದೆ ಫೋರ್ಟ್ದು. ಆ್ಯಂಡ್ ನಾವಿಲ್ಲಿ ಬಂದಾಗ ಒಬ್ಬರು ತಾತ ಲೆಮನ್ ಜ್ಯೂಸು ಮತ್ತು ಮಜ್ಜಿಗೆ ಎಲ್ಲ ಮಾರ್ತಾಯಿದ್ರು. ಅವ್ರ ಹತ್ರ ಲೆಮನ್ ಜ್ಯೂಸ್ ತೊಗೊಂಡ್ವಿ. ಆ್ಯಂಡ್ ವಾಟರ್ ಬಾಟ್ಲು ಕೂಡ. ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ಲಿ ಶಾಪ್ ಇರುತ್ತೆ ಅಂತ, ಬಿಕಾಸ್ ಇವ್ರು ಹೇಳಿದ್ರು ಇಲ್ಲಿ ಏನೂ ಸಿಗೋಲ್ಲ ಅಂತ. ನನಗಂತೂ ಅರ್ಧ ಜೀವ ಬಂದಂಗೆ ಆಯಿತು. ಬನ್ನಿ ಈಗ ಒಂಚೂರು ಲೆಮನ್ ಜ್ಯೂಸ್ ಕುಡ್ಕೊಂಡು ಮೇಲೆ ಹೋಗಿ ಕೋಟೆ ನೋಡೋಣ. ಅಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಇದೇ ನೋಡಿ ತೋರಣ ಫೋರ್ಟ್ನ ಫೇಮಸ್ ಕೊಂಕಣ್ ದರ್ವಾಜ. ನನಗೆ ಸ್ಕೂಲ್ ಟೈಮಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋ ನೆನಪಿದೆ. ಆ್ಯಂಡ್ ಇವಾಗ ಇದನ್ನು ಲೈವ್ ಆಗಿ ನೋಡ್ತಾ ಇದ್ದೀನಿ. ನೋಡೋಕ್ಕೇನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಆ್ಯಂಡ್ ಖುಷಿನೂ ಆಗುತ್ತೆ. ಬನ್ನಿ ಹಾಗಾದರೆ ಒಳಗಡೆ ಹೇಗಿದೆ ಅಂತ ನೋಡೋಣ.
ಇದು ಕೋಟೆ ಒಳಗಡೆಯ ಲುಕ್. ಕೊಂಕಣ ದರ್ವಾಜ ಹತ್ರ ನೀವು ಒಳಗಡೆ ಬಂದರೆ ಫಸ್ಟ್ ನಿಮ್ಗೆ ಇದೇ ಕಾಣಿಸೋದು. ಮುಂದೆ ಏನಿದೆ ಅಂತ ನೋಡೋಣ. ಕೋಟೆ ತುಂಬ ದೊಡ್ಡದಾಗಿದೆ, ಬನ್ನಿ ತೋರಿಸ್ತೀನಿ. ಒಂದು ಖುಷಿ ಅಂತಂದರೆ ಮಹಾರಾಷ್ಟ್ರದಲ್ಲಿ ಕೋಟೆಗಳನ್ನು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ತೋರಣೇಶ್ವರ ಮಂದಿರ. ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ನಿನ್ನೆ ರಾಜ್ಗಢದಲ್ಲಿದ್ದು ನಾವು, ಇದು ರಾಜ್ಗಢ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಗುಡ್ಡ ದಾಟ್ಕೊಂಡು 21 ಬೆಟ್ಟಗಳಿವೆ. ಇದನ್ನು ದಾಟ್ಕೊಂಡು ತೋರಣ ಫೋರ್ಟಿಗೆ ಬಂದಿದ್ದೀವಿ. ಈಗ ತೋರಣ ಫೋರ್ಟಲ್ಲಿದ್ದೀವಿ. ಪುಣೆಯ ಅತಿ ಎತ್ತರದ ಫೋರ್ಟ್ ಇದು. ಅಂದ್ಕೊಂಡಷ್ಟು ಈಸಿ ಇಲ್ಲ. ಇಲ್ಲಿ ನಾನು ಬರ್ಬೋದು. ಇಲ್ಲಿ ನಿಮಗೆಲ್ಲ ಕೆಳಗಡೆ ರಸ್ತೆ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾನು ಬರ್ಬೋದು. ತುಂಬ ರಸ್ತೆಗಳು ಬರಲಿಕ್ಕೆ. ಬಟ್ ರಾಜ್ಗಢದಿಂದ ತೋರಣ ಹೇಳಿದ್ನಲ್ಲ, ಒಂದು 17ರಿಂದ 15 ಕಿಲೋಮೀಟರ್ ಟ್ರೆಕ್ಕು ಮುಗಿಸಿದ್ದೀವಿ. ಈಗ ತೋರಣಕ್ಕೆ ಬಂದು ನಿಂತಿದ್ದೀನಿ. ಇದೇ ನೋಡಿ ತೋರಣೇಶ್ವರ ಮಂದಿರ ಅಂತಂದರೆ ಶಿವನ ದೇವಸ್ಥಾನ. ಆ್ಯಂಡ್ ಇಲ್ಲಿ ಇರೋದು ಮೆಂಗಾಯಿ ಮಂದಿರ. ಈ ಮಂದಿರದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ನಾನು ಇವಾಗ ಹೇಳ್ತೀನಿ, ಇದನ್ನು ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಜೊತೆಗೆ ಬಂದಿರುವಂಥವ್ರು ಲಾಸ್ಟ್ ಟೈಮ್ ಬಂದಾಗ ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡಿದ್ರು. ಅದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ. ಏನು ಅಂತಂದರೆ, ಅವ್ರು ಬರ್ತಾ ನಾನ್ ವೆಜ್ ತಿನ್ಕೊಂಡು ಬಂದಿರ್ತಾರೆ. ಅದರಲ್ಲಿ ಒಂದಿಬ್ಬರು ಅವ್ರು ಬಂದು ರಾತ್ರಿ ತೋರಣ ಫೋಟೋ ಸ್ಟೇ ಆಗ್ತಾರೆ. ಆ್ಯಂಡ್ ಸ್ಟೇ ಆದಾಗ ಯಾವುದೇ ಫೋಟೋಲ್ಲಾದ್ರೂ ದೇವಸ್ಥಾನದಲ್ಲೇ ಉಳ್ಕೊಳ್ಳೋದು. ಇವರು ದೇವಸ್ಥಾನದ ಒಳಗಡೆ ಮಲ್ಕೊಂಡಿರ್ತಾರೆ. ಆದರೆ ರಾತ್ರಿ ಅವ್ರು ಯಾರು ನಾನ್ ವೆಜ್ ತಿಂದಿದ್ರಲ್ಲ, ರಾತ್ರಿ ಎಲ್ಲ ಅವ್ರಿಗೆ ಮಲ್ಗೋಕ್ಕಾಗಿಲ್ಲ. ದೇವರು ಫುಲ್ ಹೆದರಿಸ್ಬಿಟ್ಟಿದೆ ಅಂತ ಅವ್ರಿಗೆ. ಅದರಲ್ಲೂ ಇನ್ನೊಬ್ಬನಿಗೆ ಮನೆಗೆ ಹೋದ್ರೂ ಕೂಡ ಮೈ ಮೇಲೆಲ್ಲ ಫುಲ್ಲು ಸ್ಕ್ರ್ಯಾಚಸ್ಸು, ಮಾರ್ಕ್ಸು ಇದ್ದಕ್ಕಿದ್ದಂಗೆ ಫುಲ್ ಸ್ಟಾರ್ಟ್ ಆಗಿ ಅದಾದಮೇಲೆ ಅವ್ರು ಮತ್ತೆ ರಿಟರ್ನ್ ಬಂದು ದೇವ್ರ ಹತ್ರ ತಪ್ಪಾಯಿತು ಅಂತ ಕೇಳ್ಕೊಂಡು ಹೋದ್ಮೇಲೆ ಕಡಿಮೆ ಆಗಿದೆ ಅಂತೆ. ಅದಕ್ಕೆ ಹೇಳೋದು, ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಏನಾದರೂ ಹೋದರೆ ಭಯ ಭಕ್ತಿ ಇರಲಿ. ಆ್ಯಂಡ್ ಸ್ವಲ್ಪನಾದರೂ ಒಂದಿಷ್ಟು ನಿಯಮ ನಿಷ್ಠೆಯನ್ನು ಪಾಲನೆ ಮಾಡಲೇಬೇಕು. ಆ ದೇವಸ್ಥಾನ ಹೆಂಗಿದೆ, ಎಷ್ಟು ವೈಭವವಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ದೇವ್ರ ಶಕ್ತಿ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಈಗ ನಾವು ತೋರಣ ಫೋರ್ಟಿಂದ ಮತ್ತೆ ಬೇಸಿಗೆ ಹೋಗೋ ಟೈಮು ಇಳ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿಂದ ಮತ್ತೆ ತುಂಬ ದೂರ ಆಗುತ್ತೆ, ನಡ್ಕೊಂಡೇ ಹೋಗಬೇಕು. ಬನ್ನಿ ಹೋಗೋಣ. ರಾಜ್ಗಢದಿಂದ ಬಂದಿದ್ದಲ್ವ ನಾವು. ಸೊ ಇದು ಮ್ಯಾಪ್ ತೋರಣ ಫೋರ್ಟಿಂದು. ಇಲ್ಲಿಂದ ಎಂಟ್ರಿ ಆಯಿತು. ಸೊ ಇದು ಎಕ್ಸಿಟ್ ಆಗ್ತಿರೋದು ಇಲ್ಲಿಂದ ಅಲ್ವಾ, 4 ನಂಬರ್ ಇಲ್ಲಿಂದ ಎಕ್ಸಿಟ್ ಆಗ್ತಿದ್ವಿ. ಎಷ್ಟು ದೊಡ್ಡದು ತೋರಣ ಫೋರ್ಟಿಂದು ಮ್ಯಾಪು ಅಂದರೆ ಇಲ್ಲೊಂದು ಲೊಕೇಶನ್ ಇದೆ ಆಯಿತಾ. ಇಲ್ಲಿ ಕೆಳಗಡೆ ಹೋಗಬೇಕು, ನನಗಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಚಿನ್ನದ್ದು ಖಜಾನೆ ಸಿಕ್ಕಿತ್ತಂತೆ, ತುಂಬ ದೊಡ್ಡದು. ಎಷ್ಟಿತ್ತು ಏನಿತ್ತು ಗೊತ್ತಿಲ್ಲ, ಬಟ್ ಸಿಕ್ಕಿತ್ತಂತೆ. ಇಲ್ಲಿ ತೋರಣಜಾಯಿ ದೇವಿ ಮಂದಿರ ಇದೆ, ಇದೇ ದೇವಿ ಮಂದಿರ. ಆ್ಯಕ್ಚುಲಿ ಇಲ್ಲೇ ಮಹಾರಾಜ್ ಅವರಿಗೆ ಒಂದು ಆಸ್ಪಾಸಲ್ಲಿ ಚಿನ್ನದ್ದು ಖಜಾನೆ ಸಿಕ್ಕಿತ್ತು ಆಯಿತಾ. ಈ ದೇವಿಯ ನೇಮೆಯಿಂದನೇ ಈ ಫೋರ್ಟಿಗೆ ತೋರಣ ಫೋರ್ಟ್ ಅಂತ ಹೆಸರು ಬಂದಿರೋದು. ಎಷ್ಟು ಖಜಾನೆ ಸಿಕ್ಕಿತ್ತನ್ನೋ ನನಗೆ ಗೊತ್ತಿಲ್ಲ, ಬಟ್ ಸಿಕ್ಕಿತ್ತಂತೆ. ಬನ್ನಿ ಇವಾಗ ಕೆಳಗಡೆ ಹೇಳ್ಕೊಂಡು ಹೋಗೋಣ. ಆಯಿತು, ಮುಗೀತು ಫೋರ್ಟ್ ಎಲ್ಲ ನೋಡಿ. ಇವಾಗ ಏನಿದ್ರು ರಿಟರ್ನ್ ಹೋಗೋದಷ್ಟೇ. ಇದು ತೋರಣ ಫೋರ್ಟಿನ ಇನ್ನೊಂದು ಬಾಗಿಲು. ಇದಕ್ಕೆ ಗೋಮುಖ್ ದರ್ವಾಜ ಅಂತ ಕರೀತಾರೆ. ಯಾಕೆ ಅಂತಂದರೆ ಈ ಬಾಗಿಲು ಏನಿದೆ ಇದು ಗೋವಿನ ಕುತ್ತಿಗೆ ಆಕಾರದಲ್ಲಿದೆ. ಆ ಕಡೆ ತೋರಿಸಿದ್ದು ಕೊಂಕಣ್ ದರ್ವಾಜ ಆ್ಯಂಡ್ ಇದು ಗೋಮುಖ್ ದರ್ವಾಜ. ಬನ್ನಿ ಇವಾಗ ಇಳ್ಕೊಂಡು ಹೋಗೋಣ. ಸನ್ಸೆಟ್ ಆಗೋ ಟೈಮ್ ಇದೆ. ನಾವು ಕೆಳಗಡೆ ಹೋಗೋ ಅಷ್ಟೊಳಗಡೆ ಪಕ್ಕ ಸನ್ಸೆಟ್ ಸಿಗುತ್ತೆ, ನಿಮ್ಗೆ ಅದನ್ನು ತೋರಿಸ್ತೀನಿ. ಈಗ ನಾವು ಹೇಗೆ ಹೋಗಬೇಕು ಅನ್ನೋದನ್ನು ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ಅಲ್ವಾ ಈ ದಾರಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಹಾಂ, ಈ ದಾರಿಲಿ ಹೀಗೆ ಹೇಳ್ಕೊಂಡು ಕೆಳಗಡೆ ಸಿಟಿ ಇದೆ, ಅಲ್ಲಿ ಹೋಗಬೇಕು. ಅಲ್ಲಿ ಹೋದರೆ ನಮಗೆ ಬಸ್ ಸಿಗುತ್ತೆ ರಿಟರ್ನ್ ಪುಣೆ ಹೋಗೋಕ್ಕೆ. ಬನ್ನಿ ಹೋಗೋಣ. ಆ್ಯಂಡ್ ನಿಮ್ಗೆ ಹೇಳಿದಾಗೇ ಒಂದು ಒಳ್ಳೆ ಪಾಯಿಂಟಲ್ಲಿ ಸನ್ಸೆಟ್ ಸಿಕ್ತು. ಇಲ್ಲಿ ಒಂದಿಷ್ಟು ಫೋಟೋಸ್ನೆಲ್ಲ ತಕ್ಕೊಂಡು ಇವಾಗ ರಿಟರ್ನ್ ಹೋಗಬೇಕು. ಆ್ಯಂಡ್ ನಿಮಗೆ ತೋರಿಸ್ತೀನಿ ನೋಡಿ ನಾವು ಹೇಗೆ ಇಳ್ಕೊಂಡು ಬಂದರು ಅಂತ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಫೋರ್ಟ್ ಇರೋದು. ಅಲ್ಲಿಂದನೇ ಹೀಗೇ ಇಳ್ಕೊಬಂದಿದ್ದು. ತುಂಬಾ ಇನ್ಕ್ಲೈಂಡ್ ಇತ್ತು, ಇಳ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಬಟ್ ತೊಂದರೆ ಎಲ್ಲ ಇಳ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಹೀಗೆ ಹೋಗಿ ಕೆಳಗಡೆ ಹೋದರೆ ಸಿಟಿ ಸಿಗುತ್ತೆ, ಅಲ್ಲಿ ಬಸ್ಸಸ್ ಸಿಗುತ್ತೆ. ಅಂತೂ ರಾಜ್ಗಢದ್ದು ತೋರಣ ಟ್ರೆಕ್ ನಾವು ಮುಗಿಸಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇನ್ನಷ್ಟು ನನ್ನ ಹತ್ರ ಆದಷ್ಟು ಜಾಗನ ನಿಮಗೆ ತೋರಿಸ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಅಲ್ಲಿ ತನಕ ಬಾಯ್ ಬಾಯ್.